ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ಜೆನ್ಯೂನ್ ಆಗಿದೆ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಹಾಗಾದರೆ ಬನ್ನಿ ಇವತ್ತಿನ ಈ ಮಾಹಿತಿ ಏನಿದೆ ಅಂತ ನೋಡೋಣ. ಸೊ ನೋಡಿ, PSI ಪ್ರಕರಣ ಕೋರ್ಟ್ನಲ್ಲಿ ಇದೆ. ಇದೇ ನೋಟಿಫಿಕೇಷನ್ ಒಳಗಡೆ ಆದರೆ ವಯೋಮಿತಿ ಸಡಿಲಿಕೆ ಅಗತ್ಯ ಇಲ್ಲ. ಹಾಗಾಗದೆ ರದ್ದಾಗಿ ಹೊಸದಾಗಿ ಪರೀಕ್ಷೆ ಆಗಬೇಕು ಎಂದರೆ ಆಗ ವಯೋಮಿತಿ ನಿಗದಿಪಡಿಸುತ್ತೇವೆ ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹದ್ದು ತುಂಬ ಇದೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ರೀ ಎಕ್ಸಾಮ್ ಯಾವಾಗ ಅನ್ನೋರಿಗೆ ಸೊ ಇದು ಒಂದು ಉತ್ತರ, ಇಂಡೈರೆಕ್ಟಾಗಿ ಉತ್ತರ ಕೊಡ್ತಿದ್ದಾರೆ. ಏನಪ್ಪ ಅಂದರೆ, ಸೊ ಈ ಪ್ರಕರಣ ಕೋರ್ಟ್ನಲ್ಲಿದೆ, ಅರ್ಥ ಆಯ್ತಾ? ರೀ ಎಕ್ಸಾಮ್ ಯಾವಾಗ ಅಂತ ಇವಾಗ ಹೇಳೋಕ್ಕೆ ಬರಲ್ಲ, ಅದು ಇತ್ಯರ್ಥ ಆದ ನಂತರ ಸೊ ನೋಡೋಣ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟಾಗಿ, ಅರ್ಥ ಆಯ್ತಾ? ಇನ್ನೊಂದು ಏನಪ್ಪ ಅಂದರೆ, ಸೊ ಸಿಂಪಲ್ಲಾಗಿ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ಸೊ ಸಾಕಷ್ಟು ಜನ ನಮ್ಮ ಫ್ರೆಂಡ್ಸು ಈ ಬಾರ್ಡರಲ್ಲಿದ್ದರು, ಏಜ್ ಬಾರ್ಡ್ರ್, ಲೈಕ್ ಸೊ 545 ಲಾಸ್ಟ್ ಅಟೆಂಪ್ಟ್ ಆಗಿತ್ತು. ಅವರೆಲ್ರಿಗೂ ಒಂದು ನೆಮ್ಮದಿ ಹೇಳ್ತಕ್ಕಂತಹ ಮಾತು ನಡೀತಿದೆ. ಲೈಕ್ ಸಪೋಸ್ 545 ಎಕ್ಸಾಮು ರೀ ಎಕ್ಸಾಮ್ ಆಗಲಿಲ್ಲ ಅಂದರೆ ಸೊ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕಾ ಅಂತ ಅದರ ಬಗ್ಗೆ ಮುಂದೆ ಯೋಚನೆ ಮಾಡ್ತೀವಿ, ಸದ್ಯಕ್ಕೆ ಏನು ಹೇಳಕ್ಕೆ ಬರಲ್ಲ ಅಂತ ನಮ್ಮ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಸರ್ ಹೇಳ್ತಿದ್ದಾರೆ. ಸೊ ಅರ್ಥ ಆಯ್ತಾ? ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ 2 ಪಾಯಿಂಟ್ಗಳು, ಈ ಎಕ್ಸಾಮ್ ಯಾವಾಗ ಅಂತ ಸ್ಟಿಲ್ ಗೊತ್ತಿಲ್ಲ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ಏಜ್ ಬಾರ್ಡ್ರಲ್ಲಿ ಇದ್ದಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಸೊ ಅವರು ಆತಂಕಕ್ಕೆ ಒಳಪಡೋ ಅವಶ್ಯಕತೆ ಇಲ್ಲ. ಸೊ ಸಪೋಸ್ ರೀ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಹೊಸದಾಗಿ ನೋಟಿಫಿಕೇಷನ್ ಮಾಡಬೇಕಾದ್ರೆ ಆವಾಗ ನಾವು ಏಜ್ ಸಡಲಿಕೆ ಕೊಡುವ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ನಮ್ಮ ಗೃಹ ಸಚಿವರು ಹೇಳ್ತಿದ್ದಾರೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನನ್ನ ಸಜೆಷನ್ ಏನಪ್ಪ ಅಂದರೆ, ಡೋಂಟ್ ಪ್ಯಾನಿಕ್ ಆಗಬೇಡಿ. ನೀವು ಹಾಕ್ತಾ ಇರ್ತಕ್ಕಂಥ ಎಫರ್ಟ್ಸು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ. ಸೊ ಡೈಲಿ ನಿಮ್ಮ ಪ್ರಿಪ್ರೇಷನ್ಸ್ ಹೀಗೆ ಇರಲಿ. ಸೊ ಹೀಗಿದ್ದರೆ ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ಸಪೋಸ್ ರೀ ಎಕ್ಸಾಮ್ ಆದರೂ ಆಗುತ್ತೆ, ನೋಟಿಫಿಕೇಷನ್ ಆದರೂ ಆಗುತ್ತೆ. ನೋಟಿಫಿಕೇಷನ್ ಆದರೆ ಏಜ್ ಜಾಸ್ತಿ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ, ಅರ್ಥ ಆಯ್ತಾ? ಸೊ ನನ್ನ ಪ್ರಕಾರ ಈ ಆರ್ಟಿಕಲ್ನ ನೋಡ್ತಿದ್ರೆ ಸೊ ಸೇಫ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಎಕ್ಸಾಮ್ ಆದರೂ ಸೇಫ್ ಆಗಿದ್ದೀರಾ, ಸೊ ರೀ ನೋಟಿಫಿಕೇಷನ್ ಆದ್ರೂ ಸೇಫ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಐ ಹೋಪ್ ಇದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಅರ್ಥ ಆಯ್ತಾ? ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಸರ್ ಅವರು ಒಂದು ಸರಿ ಮಾತು ಕೊಟ್ಟಿದ್ದಾರೆ ಅಂದರೆ ಅವರು ನಡ್ಕೊತಾರೆ ಅಂತಲೂ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೋಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಇದರ ಕುರಿತು ಅಂತ. ಸೊ ಅಲ್ಲಿವರೆಗೂ ನೀವು ಕ್ಲೀನಾಗಿ ನಿಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ, ಅರ್ಥ ಆಯ್ತಾ? ಯಾಕಂದರೆ ಸ್ಟಡೀಸ್ ಇಲ್ಲ ಅಂದರೆ ಜಾಬ್ ಹೆಂಗೆ ತಗೊಳಕ್ಕೆ ಸಾಧ್ಯ? ಫ್ರೆಂಡ್ಸ್, ಇನ್ನೊಂದು ಏನು ಹೇಳೋದು ಮರ್ತೋಗ್ಬಿಟ್ಟೆ ಅಂದರೆ, ನಾವು PC ಕೋರ್ಸ್ನ ಲಾಂಚ್ ಮಾಡಿದ್ದೀವಿ. PC ಕೋರ್ಸ್ನಲ್ಲಿ 200 ಟಾಪಿಕ್ಸ್ ಅಂತ ಇರುತ್ತೆ. ಆ 200 ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀವಿ. 200 ಟಾಪಿಕ್ಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅದು ರೀಸೆಂಟ್ ಟ್ರೆಂಡ್ ಬೇಸಿಸ್ ಮೇಲೆ ಇರುತ್ತೆ ಮತ್ತು ಎಫೆಕ್ಟಿವ್ ಆಗಿರ್ತಕ್ಕಂಥ ವೇನಲ್ಲಿ ನಾವು ಅದನ್ನು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಅದರ ಬೆನಿಫಿಟ್ ಪಡ್ಕೊಳ್ಳಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅರ್ಥ ಆಯ್ತಾ? ಸೊ ಅದು ಜಸ್ಟ್ ಹೆಸರು ಮಾತ್ರ PC ಕೋರ್ಸು, ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಲೈಕ್ PSIಗೆ ಆಯಿತು, SDA ಆಯಿತು, FDA ಆಯಿತು, ಪ್ರತಿಯೊಂದು GK ಪೇಪರ್ ಎಲ್ಲೆಲ್ಲಿದೆ ಪ್ರತಿಯೊಂದು ಎಕ್ಸಾಮ್ಸ್ನಲ್ಲೂ ಅದು ಯೂಸ್ ಆಗುತ್ತೆ, ಅರ್ಥ ಆಯ್ತಾ? ಹಾಗಾದರೆ ಮೀಟ್ ಆಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.